ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ಇದರ ಬಗ್ಗೆ ನಟ ಕಿಶೋರ್ ಇದೀಗ ಮೌನ ಮುರಿತಾ ಇದ್ದಾರೆ, ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನಟ ಕಿಶೋರ್? ವಿಸ್ತಾರ ನ್ಯೂಸ್ಗೆ ನಟ ಕಿಶೋರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜೊತೆ ನನ್ನ ಒಡನಾಟ ಸ್ವಲ್ಪ ಕಮ್ಮಿ. ನಟ ಕಿಶೋರ್ ಹೇಳ್ತಾ ಇರೋದು ಇದು ಮಾತನಾಡೋ ವಿಷಯವಲ್ಲ, ಕಾನೂನು ವ್ಯವಸ್ಥೆ ಇದೆ. ಸೊ ನಾವು ಮಾತಾಡಿದ್ರೆ ಸರಿ ಬರೋದಿಲ್ಲ, ಕಾನೂನು ಇದೆ, ಅದರ ವ್ಯವಸ್ಥೆ ಇದೆ. ದರ್ಶನ್ಗೆ ಸಂಬಂಧಪಟ್ಟವರಿಗೆ ನೋವು ತರುವಂತಹ ವಿಷಯ ಇದು. ಅಷ್ಟಿಗೆಲ್ಲ ಇದು ಹೈ ಪ್ರೊಫೈಲ್ ಕೇಸು, ಹಾಗಾಗಿ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. ಇದ್ರ ಬಗ್ಗೆ ನಾವು ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ವಿಸ್ತಾರ ನ್ಯೂಸ್ಗೆ ನಟ ಕಿಶೋರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆ ಯಾವುದೂ ಸಿನಿಮಾ ಮಾಡಲಿಲ್ಲ, ಬರೀ ಸಿನಿಮಾಲ್ಲಷ್ಟೇ ನೋಡಿದ್ದೀನಿ ಅವ್ರನ್ನ. ಸಿನಿಮಾಲ್ಲಿ ಎಂಜಾಯ್ ಮಾಡಿದ್ದೀನಿ. ತುಂಬ ಪ್ರತಿಭಾವಂತ ನಟ, ಜೊತೆಗೆ ಒಬ್ಬ ಸ್ಟಾರ್ ಆಗಿ ಸಿನಿಮಾಗೆ ದೊಡ್ಡ ಕಾಂಟ್ರಿಬ್ಯೂಷನ್. ಅಷ್ಟು ಬಿಟ್ಟು ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಂದರೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿಲ್ಲ. ಜೊತೆಗೆ ಈಗ ಆಗಿರುವಂಥ ವಿಷಯ ಅದು ಮಾತಾಡುವಂಥ ವಿಷಯವೂ ಅಲ್ಲ, ಅದೊಂದು ಕಾನೂನಿನ ಸಮಸ್ಯೆ. ಅದಕ್ಕೆ ವ್ಯವಸ್ಥೆ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಮಾಡೋದಕ್ಕೆ ನ್ಯಾಯಾಂಗದ ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಮಾಡೋದನ್ನು ಮಾಡ್ತಾ ಇದ್ದಾರೆ. ನಾವುಗಳದ್ದು ಅದನ್ನೇ ಮಾತಾಡಿ ಅದನ್ನು ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ಅದು ಮಾನಸಿಕವಾಗಿ ತುಂಬ ನೋವು ತರುವಂಥ ವಿಷಯ. ಸೊ ಅದನ್ನು ನಾವು ಮಾಡಬಾರ್ದು ಅಂತ ನನಗನ್ಸುತ್ತೆ. ನಾನು ಅವ್ರ ಜೊತೆ ಯಾವುದೂ ಸಿನಿಮಾ ಮಾಡಲಿಲ್ಲ, ಬರೀ ಸಿನಿಮಾಲ್ಲಷ್ಟೇ ನೋಡಿದ್ದೀನಿ ಅವ್ರನ್ನ. ಸಿನಿಮಾಲ್ಲಿ ಎಂಜಾಯ್ ಮಾಡಿದ್ದೀನಿ. ತುಂಬ ಪ್ರತಿಭಾವಂತ ನಟ, ಜೊತೆಗೆ ಒಬ್ಬ ಸ್ಟಾರ್ ಆಗಿ ಸಿನಿಮಾಗೆ ದೊಡ್ಡ ಕಾಂಟ್ರಿಬ್ಯೂಷನ್. ಅಷ್ಟು ಬಿಟ್ಟು ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಂದರೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿಲ್ಲ. ಜೊತೆಗೆ ಈಗ ಆಗಿರುವಂಥ ವಿಷಯ ಅದು ಮಾತಾಡುವಂಥ ವಿಷಯವೂ ಅಲ್ಲ, ಅದೊಂದು ಕಾನೂನಿನ ಸಮಸ್ಯೆ. ಅದಕ್ಕೆ ವ್ಯವಸ್ಥೆ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಮಾಡೋದಕ್ಕೆ ನ್ಯಾಯಾಂಗದ ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಮಾಡೋದನ್ನು ಮಾಡ್ತಾ ಇದ್ದಾರೆ. ನಾವುಗಳದ್ದು ಅದನ್ನೇ ಮಾತಾಡಿ ಅದನ್ನು ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ಅದು ಮಾನಸಿಕವಾಗಿ ತುಂಬ ನೋವು ತರುವಂಥ ವಿಷಯ. ಸೊ ಅದನ್ನು ನಾವು ಮಾಡಬಾರ್ದು ಅಂತ ನನಗನ್ಸುತ್ತೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ಇದರ ಬಗ್ಗೆ ನಟ ಕಿಶೋರ್ ಇದೀಗ ಮೌನ ಮುರಿತಾ ಇದ್ದಾರೆ, ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನಟ ಕಿಶೋರ್? ವಿಸ್ತಾರ ನ್ಯೂಸ್ಗೆ ನಟ ಕಿಶೋರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜೊತೆ ನನ್ನ ಒಡನಾಟ ಸ್ವಲ್ಪ ಕಮ್ಮಿ. ನಟ ಕಿಶೋರ್ ಹೇಳ್ತಾ ಇರೋದು ಇದು ಮಾತನಾಡೋ ವಿಷಯವಲ್ಲ, ಕಾನೂನು ವ್ಯವಸ್ಥೆ ಇದೆ. ಸೊ ನಾವು ಮಾತಾಡಿದ್ರೆ ಸರಿ ಬರೋದಿಲ್ಲ, ಕಾನೂನು ಇದೆ, ಅದರ ವ್ಯವಸ್ಥೆ ಇದೆ. ದರ್ಶನ್ಗೆ ಸಂಬಂಧಪಟ್ಟವರಿಗೆ ನೋವು ತರುವಂತಹ ವಿಷಯ ಇದು. ಅಷ್ಟಿಗೆಲ್ಲ ಇದು ಹೈ ಪ್ರೊಫೈಲ್ ಕೇಸು, ಹಾಗಾಗಿ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. ಇದ್ರ ಬಗ್ಗೆ ನಾವು ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ವಿಸ್ತಾರ ನ್ಯೂಸ್ಗೆ ನಟ ಕಿಶೋರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆ ಯಾವುದೂ ಸಿನಿಮಾ ಮಾಡಲಿಲ್ಲ, ಬರೀ ಸಿನಿಮಾಲ್ಲಷ್ಟೇ ನೋಡಿದ್ದೀನಿ ಅವ್ರನ್ನ. ಸಿನಿಮಾಲ್ಲಿ ಎಂಜಾಯ್ ಮಾಡಿದ್ದೀನಿ. ತುಂಬ ಪ್ರತಿಭಾವಂತ ನಟ, ಜೊತೆಗೆ ಒಬ್ಬ ಸ್ಟಾರ್ ಆಗಿ ಸಿನಿಮಾಗೆ ದೊಡ್ಡ ಕಾಂಟ್ರಿಬ್ಯೂಷನ್. ಅಷ್ಟು ಬಿಟ್ಟು ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಂದರೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿಲ್ಲ. ಜೊತೆಗೆ ಈಗ ಆಗಿರುವಂಥ ವಿಷಯ ಅದು ಮಾತಾಡುವಂಥ ವಿಷಯವೂ ಅಲ್ಲ, ಅದೊಂದು ಕಾನೂನಿನ ಸಮಸ್ಯೆ. ಅದಕ್ಕೆ ವ್ಯವಸ್ಥೆ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಮಾಡೋದಕ್ಕೆ ನ್ಯಾಯಾಂಗದ ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಮಾಡೋದನ್ನು ಮಾಡ್ತಾ ಇದ್ದಾರೆ. ನಾವುಗಳದ್ದು ಅದನ್ನೇ ಮಾತಾಡಿ ಅದನ್ನು ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ಅದು ಮಾನಸಿಕವಾಗಿ ತುಂಬ ನೋವು ತರುವಂಥ ವಿಷಯ. ಸೊ ಅದನ್ನು ನಾವು ಮಾಡಬಾರ್ದು ಅಂತ ನನಗನ್ಸುತ್ತೆ. ನಾನು ಅವ್ರ ಜೊತೆ ಯಾವುದೂ ಸಿನಿಮಾ ಮಾಡಲಿಲ್ಲ, ಬರೀ ಸಿನಿಮಾಲ್ಲಷ್ಟೇ ನೋಡಿದ್ದೀನಿ ಅವ್ರನ್ನ. ಸಿನಿಮಾಲ್ಲಿ ಎಂಜಾಯ್ ಮಾಡಿದ್ದೀನಿ. ತುಂಬ ಪ್ರತಿಭಾವಂತ ನಟ, ಜೊತೆಗೆ ಒಬ್ಬ ಸ್ಟಾರ್ ಆಗಿ ಸಿನಿಮಾಗೆ ದೊಡ್ಡ ಕಾಂಟ್ರಿಬ್ಯೂಷನ್. ಅಷ್ಟು ಬಿಟ್ಟು ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಂದರೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿಲ್ಲ. ಜೊತೆಗೆ ಈಗ ಆಗಿರುವಂಥ ವಿಷಯ ಅದು ಮಾತಾಡುವಂಥ ವಿಷಯವೂ ಅಲ್ಲ, ಅದೊಂದು ಕಾನೂನಿನ ಸಮಸ್ಯೆ. ಅದಕ್ಕೆ ವ್ಯವಸ್ಥೆ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಮಾಡೋದಕ್ಕೆ ನ್ಯಾಯಾಂಗದ ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಮಾಡೋದನ್ನು ಮಾಡ್ತಾ ಇದ್ದಾರೆ. ನಾವುಗಳದ್ದು ಅದನ್ನೇ ಮಾತಾಡಿ ಅದನ್ನು ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ಅದು ಮಾನಸಿಕವಾಗಿ ತುಂಬ ನೋವು ತರುವಂಥ ವಿಷಯ. ಸೊ ಅದನ್ನು ನಾವು ಮಾಡಬಾರ್ದು ಅಂತ ನನಗನ್ಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.